ನಮ್ಮ ಮುಖಂಡರಾದಂಥ ಚಂದ್ರಶೇಖರ್ ಕೊಡಬಾಗಿ ಸರ್ ಅವರು ನಡೆಸ್ಕೊಡ್ತಾರೆ. ಅವ್ರ ಜೊತೆಗೆ ಅಹಿಂದ ಮುಖಂಡರಾದಂಥ ಎಸ್ ಎಂ ಪಟೇಲ್ ಗಣ್ಯರ್ ಸಾಹೇಬರು ಇಲ್ಲಿ ಉಪಸ್ಥಿತಿದ್ದಾರೆ. ಹಾಗೂ ಇನ್ನೊಬ್ಬರು ನಮ್ಮ ಅಹಿಂದ ಮುಖಂಡರಾದಂಥ ಸೋಮನಾಥ್ ಕಳಿಮನಿ ಸರ್ ಕೂಡ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಯುವ ನಾಯಕರಾಗಿರುವಂತಹ ಶ್ರೀನಾಥ್ ಪೂಜಾರಿ ಇಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಹಿರಿಯರಾದಂಥ ಕಡಪನ್ನ ಸಾಲ್ಗಾಲ್ ಇಲ್ಲಿ ಉಪಸ್ಥಿತಿದ್ದಾರೆ. ನಮ್ಮ ರೈತ ಸಂಘ ಅಧ್ಯಕ್ಷರಾದಂಥ ಹಿರೇಗೌಡರ ಇಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಪ್ರಭುಗೌಡ ಪಾಟೀಲ್ ಸರ್ ಇಲ್ಲಿ ಉಪಸ್ಥಿತಿದ್ದಾರೆ. ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕುಮಾರಿ ಆರ್ತಿ ಶಾಪೂರ್ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಜನವಾದಿ ಮಹಿಳಾ ಸಂಘಟನೆಯಿಂದ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಅನ್ಸೂಯ ಮೇಡಮ್ ಅವರು ಇಲ್ಲಿ ಉಪಸ್ಥಿತಿದ್ದಾರೆ. ಕಾರ್ಮಿಕ ಸಂಘಟನೆಯಿಂದ ಕಾರ್ಮಿಕ ಸಂಘಟನೆಯಿಂದ ಮಾಬೂಬಿ ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬಾಲಾಜಿ ಕಾಂಬಳೆ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಚನ್ನು ಕಟ್ಟಮನಿ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಮೊದಲನೇದಾಗಿ ಪ್ರಸ್ತಾವವಾಗಿ ನಮ್ಮ ಸೋಮನಾಥ್ ಕಳಿಮನಿ ಸರ್ ನಡೆಸ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ನಡೆದಿದ್ದು ತಮಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಅವರ ಹೆಸರು ಹೇಳೋದು ಕೆಲವೊಬ್ಬರಿಗೆ ವ್ಯಸನವಾಗಿದೆ, ಅಂದ್ರೆ ಕೆಲವೊಬ್ಬರಿಗೆ ಚಟ ಆಗಿದೆ ಅಂತ ಹೇಳಿ ಅತ್ಯಂತ ಹೀನಾಯವಾಗಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಮಾತಾಡಿದ್ದಾರೆ. ಅವ್ರ ಮಾತಿನಿಂದ ಅಂಬೇಡ್ಕರ್ ವಿಚಾರವಾದಿಗಳಿಗೆ, ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೆಯುತ್ತಿರೋರಿಗೆ ಅಥವಾ ಸಮಾನತೆಯಲ್ಲಿ ವಿಶ್ವಾಸ ಇಟ್ಟಂತ ನಮಗೆಲ್ಲರಿಗೂ ದೇಶವಾಸಿಗಳಿಗೆ ಬಹಳಷ್ಟು ಮನಸ್ಸಿಗೆ ನೋವು ಮತ್ತು ಘಾಸಿ ಉಂಟು ಮಾಡಿದೆ. ಅದಕ್ಕೆ ಪ್ರತಿರೋಧವಾಗಿ ನಾವು ನಾಳೆ ಶನಿವಾರ ದೊಡ್ಡ ಮಟ್ಟದಲ್ಲಿ ಎಲ್ಲ ಪ್ರಗತಿಪರ ವಿಚಾರಧಾರೆ ಇದ್ದಂಥವರು, ಅಂಬೇಡ್ಕರ್ ಸಿದ್ಧಾಂತವಾದಿಗಳು, ಎಲ್ಲ ಮಹಿಳಾ ಸಂಘಟನೆಗಳು, ಯುವ ಸಂಘಟನೆಗಳು, ವ್ಯಾಪಾರಸ್ಥ ಸಂಘಟನೆಗಳು ಎಲ್ಲರೂ ಸೇರಿ ಇದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಿಗ್ಗೆ ಅದು ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲ್ವರೆಗೆ ಬಂದು ಅಲ್ಲಿ ಸಭೆಯಾಗಿ ಮಾರ್ಪಾಡಾಗ್ತದೆ. ಅದ ನಂತರ ನಾವು ಧರಣಿಯನ್ನ ಮುಂದುವರಿಸ್ತೇವೆ. ಎಲ್ಲಿವರೆಗೆಪ್ಪ ಅಂತಂದ್ರೆ ಅಮಿತ್ ಶಾ ಈ ದೇಶದ ಜನರ ಕ್ಷಮೆ ಕೇಳಬೇಕು ಮತ್ತು ಮೋದಿ ಅವರು ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳುವವರೆಗೆ ನಮ್ಮ ಧರಣಿ ಮುಂದುವರಿತದೆ. ಅದರ ನಂತರ ಎಲ್ಲ ಹಿರಿಯರೊಂದಿಗೆ, ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಇನ್ನೂ ತೀವ್ರಗೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲ ವಿಚಾರ ಮಾಡಿ ಹಂತ ಹಂತವಾಗಿ ಅವರ ರಾಜೀನಾಮೆ ಪಡೆಯುವವರೆಗೆ ನಾವು ಬಿಡೋದಿಲ್ಲ ಇದನ್ನ. ಅದಕ್ಕಾಗಿ ಇದನ್ನೆಲ್ಲ ಮೈಂಡ್ ಸೆಟ್, particularly BJP and RSS mindset has been exposed, really exposed. He expressed truth. Mr. Amit Shah expressed his inner truth because throughout their life they are advocating Manusmriti. They never liked Dr. B.R. Ambedkar and his current. Dr. Ambedkar, he is not only famous in India. ಕಳೆದ 3 ದಿವಸದ ಹಿಂದೆ ಸಂಘಟನೆಗಳ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಅದ್ರ ಜೊತೆನೆ ಇನ್ನೊಂದು ನಿಮಗೆ ಹೇಳೋದಂದ್ರೆ, ನಿನ್ನಿನ ದಿವಸ ಪಾರ್ಲಿಮೆಂಟ್ ಭವನದ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿರುವಂತಹ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲಾ ಸಂಸದರು ಪ್ರತಿಭಟನೆ ಮಾಡುವಾಗ ನೀವು ಅವ್ರಿಗೆ ಎದುರಾಗಿ ಅವ್ರಿಗೆ ವಿರುದ್ಧ ಮಾಡ್ಲಿಕ್ಕೆ ನೀವು ಓಪನ್ ಆಗಿ ಎದುರುಗಡೆ ಬರ್ತೀರಂದ್ರೆ ಎಂತ ನಾಚಿಕೆ ಹೇಳ್ತಾರ. ಮತ್ತು ನೀವು ಅಮಿತ್ ಶಾ ಅವರ ಈ ಹೇಳಿಕೆಯನ್ನ, ಇದೇನು ವಿಷಯ ಇವತ್ತು ಚರ್ಚೆ ಆಗ್ತದೆ, ಅದನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ, ಅದನ್ನು ಡೈವರ್ಟ್ ಮಾಡ್ಲಿಕ್ಕೆ ನೀವು ಎಂಥದ್ದು ನೀಚ ಕೆಲಸ ಕಳೆದಿದ್ದೀರಿ. ಈ ದೇಶವೇ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದೀರಿ. ಪಾರ್ಲಿಮೆಂಟ್ ಭವನದಲ್ಲಿ ಜಗಳ ಮಾಡ್ತೀರಿ, ಗುಂಡಾಗಿರಿ ಮಾಡ್ತೀರಿ. ನೀವು ಇವತ್ತ ಒಬ್ಬ MP ಹೇಳ್ತಾನೆ, ನನಗ ರಾಹುಲ್ ಗಾಂಧಿ ಅವರಿಂದ ಗಾಯ ಆಯ್ತು. ಹ್ಯಾಂಗಾಯ್ತು ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಯಾರಿಗೋ MP ನುಗ್ಸುತ್ತ ಅವ ಬಂದು ಇವ್ರ ಮೇಲೆ ಬಿದ್ದಂತ ಗಾಯ ಆಯ್ತು. ಎಂತ ಬಾಲಿಶ ಹೇಳಿಕೆಗಳು, ಎಂತ ಬಾಲಿಶ ವಿಷಯ ತಗೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಲು ಪ್ರಯತ್ನ ಮಾಡ್ತೀರಿ.
ಇವತ್ತ ರಾಹುಲ್ ಗಾಂಧಿ ಅವ್ರು ಯಾವ ತರ ಅದಾರ ಇಡೀ ದೇಶ ನೋಡ್ತಾ ಇದೆ ಇವತ್ತ. ರಾಹುಲ್ ಗಾಂಧಿ ಅವರೊಂದು ಆಶಾಕಿರಣ ಇವತ್ತು ಈ ದೇಶಕ್ಕೆ. ಅಂತವರು ಪಾರ್ಲಿಮೆಂಟ್ ಗೇಟ್ ನಲ್ಲಿ ದಾಂಧಲೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋಡಿದ್ರೆ ಇಡೀ ದೇಶ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಗಿದೆ. ಇದನ್ನು ನಾವು ಖಂಡಿಸಿ ಭಾರತ ದೇಶದಲ್ಲಿ ಇಂತಹ ನಾಲಾಯಕರು ಅವರು ಹಿನ್ನೆಲೆಯನ್ನು ನೋಡಿದಾಗ ಗಡಿಪಾರಾಗಿರ್ತಕ್ಕಂಥ ಗಿರಾಕಿ ಅದು. ಅವ್ರು ಏನಪ್ಪಾ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ಗಡಿಪಾರಾಗಿರ್ತಕ್ಕಂಥ ವ್ಯಕ್ತಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಸೇರ್ಕೊಂಡಾಗ ಆಗ್ತಕ್ಕಂಥ ಅನಾಹುತಗಳಿಗೆ ಇದೊಂದು ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇದನ್ನ ಖಂಡಿಸಿ ನಾವು ಪ್ರಜ್ಞಾವಂತ ನಾಗರಿಕರು, ವಿಜಯಪುರ ಜಿಲ್ಲೆಯ ನಾಗರಿಕರು ಒಟ್ಟುಗೂಡಿ ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಮಾಡಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಧರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಎಲ್ಲರೊಟ್ಟುಗೂಡಿ ವಿಜಯಪುರ ನಗರದ ಎಲ್ಲ ನಾಗರಿಕರೊಟ್ಟು ಚಳವಳಿಗಳು ನಡೀತಾ ಇವೆ. ಈ ನಿಮಿತ್ತವಾಗಿ ಇವತ್ತು ಹಮ್ಮಿಕೊಂಡಂತ ಇವತ್ತು ಹಮ್ಮಿಕೊಂಡಂತ ಕಾರ್ಯಕ್ರಮದ ವಿವರವನ್ನು ಈಗಾಗಲೇ ನಮ್ಮ ವೇದಿಕೆ ಮೇಲಿದ್ದಂತೆ ಎಲ್ಲ ನಾಯಕರು ಹೇಳಿದ್ದಾರೆ. ಬಿಜಾಪುರ ಜಿಲ್ಲೆಗೆ ಸೀಮಿತವಾದಂಥ ಮಾತಂದ್ರೆ ಇದು ಮೀಸಲು ಕ್ಷೇತ್ರ. ಮೀಸಲು ಕ್ಷೇತ್ರದಿಂದ ಆರಿಸಿ ಬಂದಂಥ ಸಂಸದರು ಹಾಗೂ ಭಾರತೀಯ ಜನತಾ ಪಕ್ಷದಲ್ಲಿ SC ಮೋರ್ಚಾದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ನಮ್ಮ ಸಮಾಜದ ನಾಯಕರು ಬಾಬಾ ಸಾಹೇಬರಿಗೆ ಆದಂಥ ಅವಮಾನವನ್ನ ಪಕ್ಷದ ಹಿತದೃಷ್ಟಿ ತಮ್ಮ ಬಿಜೆಪಿ ಪಕ್ಷದ ಹಿತದೃಷ್ಟಿಯಿಂದ ಸಮರ್ಥಿಸಿಕೊಳ್ಳುವುದು ಬಹಳ ಕಠಿಣವಾದಂಥ ನಿರ್ಧಾರ. ತಾವು ಮೊದಲು ತಮ್ಮ ಸಮಾಜ ತಾವು ಎಲ್ಲಿದ್ದೀರಿ, ಎಲ್ಲಿಂದ ಬಂದಿರಿ, ಇದನ್ನ ಗಂಭೀರವಾಗಿ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಒಂದು ವೇಳೆ ಕಾರಜೋಳ ಸಾಹೇಬರು, ಜಿಗಜಿನಿ ಸಾಹೇಬರು, ಈ SC ಮೋರ್ಚಾದ ಕಾರಜೋಳ ಸಾಹೇಬರ ಚಿರಂಜೀವಿ ಆದಂಥ ಉಮೇಶ್ ಅವರು ಏನು ತಮ್ಮ ಪಕ್ಷದ ನಿಲುವಿನ ಬಗ್ಗೆ ಸಮರ್ಥಿಸಿಕೊಂಡು ಅಮಿತ್ ಶಾ ಅವರ ಇವತ್ತು ದೇಶದಲ್ಲಿ ಇಡೀ ವಿಶ್ವವೇ ಹೇಳ್ತಾ ಇದೆ ಅಮಿತ್ ಶಾ ಅವರು ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನ ಇಡೀ ಎಲ್ಲ ಜನರು ಹೇಳ್ತಾ ಇರುವಾಗ ನೀವು ಒಂದು ಆ ಸಮುದಾಯದಲ್ಲಿ ಹುಟ್ಟಿದವರು, ನೀವು ಅದನ್ನು ಸಮರ್ಥಿಸಿಕೊಂಡ್ರೆ ಎಷ್ಟು ನಾಚಿಕೆಗೆ ಹಿಡಿತನ ಇದು. ಅದಕ್ಕೆ ದಯವಿಟ್ಟು ತಾವು ಸುಧಾರಿಸಿಕೊಂಡು ಅಂಬೇಡ್ಕರ್ ಅವರಿಗೆ ಅವರು ಬಹಳ ಶಬ್ದಗಳಿಂದ ಮಾತಾಡ್ಯಾರ. ಅಂಬೇಡ್ಕರ್ ಅಂದ್ರೆ ಶೋಕಿ ಆಗಿದೆ ಅಂತ ಹೇಳ್ಯಾರಿ. ಅದು ಶೋಕಿ ಅಲ್ಲ, ಅವ್ರ ಅಂತರಾಳದಿಂದ ಎಲ್ಲರೂ ಅಂಬೇಡ್ಕರ್ ಅಂತೀವಿ ನಾವು. ಅವ್ರ ಇದ್ದಾಗೆ ನಾವು ಇಲ್ಲಿ ಅದೀವಿ. ಅವರು ಅಂಬೇಡ್ಕರ್ ಕಾನೂನ್ ಮೇಲೆ ಕೂತ ಕೆಲಸ ಮಾಡಕತ್ತಾರ. ಅದನ್ನ ನಾವು ನೆನಪು ಹರಿಯಾರಿ. ಅದಕ್ಕಾಗಿ ನಾವು ಮಹಿಳಾ ಸಂಘಟನೆಯವರು ಕೇವಲ ಇನ್ನೂ ಸಣ್ಣದಾಗಂತ ಅವರು ನಾವು ವಿಶ್ವರತ್ನ ಅಂತ ಹೇಳಿ ನಾವು ಎಲ್ಲರೂ ವಿಶ್ವನೇ ನಾವು ಸ್ವೀಕಾರ ಮಾಡಿದ್ವಿ. ನಮ್ಮ ಭಾರತೀಯ ನಾಗರಿಕರು ಯಾರೂ ಇಂಥ ಅಮಿತ್ ಶಾ ಅವರ ಹೇಳಿಕೆಯನ್ನ ಸ್ವೀಕಾರ ಮಾಡುವಂತ ಒಂದು ಹೇಳಿಕೆ ಅಲ್ಲ. ಇದನ್ನು ನಾವು ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಈ ಪ್ರಜಾಪ್ರಭುತ್ವದಲ್ಲಿ ವಾಸಿಸ್ತಾ ಇದ್ದಾನೆ ಅಂತಂದ್ರೆ ಅದರ ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಆಶೀರ್ವಾದ ಅಂತ ನಾವು ಹೇಳ್ಬೋದು. ನಾವು ಎಲ್ಲರೂ ಅವರ ಹೆಜ್ಜೆಯಲ್ಲಿ ಅವರ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಹೇಳ್ಕೊಂಡ್ರೆ ಈ ರೀತಿ ಅಮಿತ್ ಶಾ ಹಿಟ್ಲರ ಯಾಕೆ ಇಷ್ಟು ಅಂಜಿಕೆ ತಮಗೆ ಬಿಜೆಪಿಲಿರುವಂಥ ನಾಯಕರುಗಳಿಗೆ? ಯಾಕೆ ತಾವು ತಮಗೇನಾದ್ರೂ ಕುರ್ಚಿದು ಏನಾದ್ರೆ ಅವರಿಗೆ ತಮಗೇನಾದ್ರೂ ತೊಂದರೆ ಬರ್ತದ ಅಮಿತ್ ಶಾದಿಂದ ಅಂತೇಳಿ ಅಂಜಿಕೆಯಿಂದ ತಾವು ಸುಮ್ಮನೆ ಕೂತಿದ್ದೀರಿ. ನಾನು ಹೇಳ್ಕಂದ್ರೆ ತಮಗೆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಮಿತ್ ಶಾ ಬಗ್ಗೆ ಏನು ಹೇಳಿದ್ದೇನೆ ಬಿಗಿನಿಂಗ್ ಹೇಳಿದ್ದೇನೆ. ಅವರು ಮನುಸ್ಮೃತಿಯನ್ನ ಅಡ್ವೊಕೇಟ್ ಮನುಸ್ಮೃತಿ ಆಗಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, this type of social system must come into existence. That is the only principles of the RSS and BJP. ಅವರು ಪ್ರೈಮ್ ಮಿನಿಸ್ಟರು ಅದಕ್ಕೆ ಬರ್ತಿಲ್ಲ. ಪ್ರೈಮ್ ಮಿನಿಸ್ಟರೇ ಸ್ವತಃ ಅವ್ರ ಮುಖಾಂತರ ಹೇಳ್ತಿರ್ತಾರೆ. ದಟ್ ಈಸ್ ವೈ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಈಸ್ ಡಿಪೆಂಡಿಂಗ್ ಮಿಸ್ಟರ್ ಶಾ. ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಶಾನ ಡಿಪೆಂಡ್ ಯಾಕೆ ಮಾಡ್ಕೊತಾರೆ? ಅವ್ರ ಮೇನ್ ಮೋಟೋ ಮನುಸ್ಮೃತಿ. ಅವರು ನೇರವಾಗಿ ಬರೋದಿಲ್ಲ. ಈಗ ನಾನು ಯಾಕೆ ಹೇಳಿದೆ ಅಮಿತ್ ಶಾ ಅವ್ರು ಅಂಬೇಡ್ಕರ್ ಅಂತಂದ್ರೆ ದೇ ಆರ್ ಹೇಟಿಂಗ್. ಅವ ನಿಜವಾಗಿ ಹೇಳ್ಬಿಟ್ಟಿದ್ದಾರೆ. ಅಮಿತ್ ಶಾ ಹೋಮ್ ಮಿನಿಸ್ಟರ್